ಇನ್ನು ದರ್ಶನ್ ಪರಪ್ಪನಗರ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಫೋಟೋ ವಿಡಿಯೋಗಳೆಲ್ಲ ವೈರಲ್ ಆಯ್ತಲ್ಲ. ಇದರಲ್ಲಿ ಒಂದು ಫೋಟೋ ವಿಚಾರದಲ್ಲಿ ಈಗ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಮತ್ತೊಂದು ಸಂಕಷ್ಟ ಈಗ ಏನು, ಕೇಸ್ ಮೇಲೆ ಕೇಸ್ ಬರ್ತಾ ಇದೆ. ಈಗಾಗಲೇ 3 FIR ಕೂಡ ದಾಖಲಾಗಿತ್ತು. ನಟ ದರ್ಶನ್ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಜೈಲಾಧಿಕಾರಿ ದೂರನ್ನು ಕೊಟ್ಟಿದ್ದಾರೆ. ರೌಡಿ ಶೀಟರ್ ಬೇಕರಿ ರಘು ಜೊತೆಗೆ ಬೆಡ್ ಮೇಲೆ ದರ್ಶನ್ ಕುಳಿತಿರುವಂತ ಫೋಟೋ ಏನು ವೈರಲ್ ಆಗಿತ್ತು. ಸೊ ದರ್ಶನ್ ವಿರುದ್ಧ ಈಗಾಗಲೇ FIR 3 ದಾಖಲಾಗಿದೆ. ಅದೇ FIR ನಲ್ಲಿ ಈ ದೂರನ್ನ ಕೂಡ ಸೇರಿಸಿಕೊಂಡು ತನಿಖೆಯನ್ನ ಮಾಡೋಕೆ ಈಗ ಮುಂದಾಗಿದ್ದಾರೆ. ಹಾಗಾಗಿನೇ ಬಳ್ಳಾರಿಗೆ ತೆರಳಿ ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸಲಿದ್ದಾರೆ. ಸೊ ಬಳ್ಳಾರಿಗೆ ತೆರಳಿ ಮಾಹಿತಿಯನ್ನ ಸಂಗ್ರಹವನ್ನ ಮಾಡಲಿದ್ದಾರೆ. ದರ್ಶನ್ ಜೊತೆಗೆ ಬೆಡ್ ಮೇಲೆ ಕುಳಿತಿರೋದು ಅಲ್ಲಿ ಬೇಕರಿ ರಘು, ಹೊರಗಡೆಗೆ ಚೇರಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದಿದ್ದು ರೌಡಿ ಶೀಟರ್ ನಾಗ, ಒಳಗಡೆಗೆ ಬೆಡ್ ಮೇಲೆ ಕೂತಿರೋದು ಬೇಕರಿ ರಘು, ಅಲ್ಲಿ ಆ ಕಡೆಗೆ ಹೊರಗಡೆನೂ ಕೂತ್ಕೊಂಡಿದ್ದು ಕುಳ್ಳ ಸೀನಾ. ನೋಡಿ, ಕುಳ್ಳ ಸೀನಾ ರೌಡಿ ಶೀಟರ್, ಅದು ಆಲ್ರೆಡಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವವನು. ಇನ್ನೊಂದು ಕಡೆಗೆ ವಿಲ್ಸನ್ ಗಾರ್ಡನ್ ನಾಗ ರೌಡಿ ಶೀಟರ್, ಇದ್ರ ಮೇಲೂ FIR ಆಗಿದೆ. ಇನ್ನೊಂದು ಕಡೆಗೆ ಬೆಡ್ ಮೇಲೆ ಕುಳಿತಿರುವಂಥ ದರ್ಶನ್ ಮತ್ತು ಬೇಕರಿ ರಘು, ಇವನು ಕೂಡ ರೌಡಿ ಶೀಟರ್. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಬಹಳ ಮುಖ್ಯವಾಗಿ ಈ 3 FIR ದಾಖಲಾಗಿತ್ತು. ಈಗ ಮತ್ತೊಂದು ಕೂಡ ದೂರು ದಾಖಲಾಗ್ತಾ ಇದೆ, ಎಲ್ಲವೂ ಕೂಡ ಇದೆ. ಯಾರೊಬ್ರು ಹೇಳ್ತಾ ಇದ್ರು, ಮೇಡಮ್ ಅವರು ಕಾಮನ್ ಸೆನ್ಸ್ ವಿಚಾರದಲ್ಲಿ ಮಾತನಾಡ್ತಾ ಇದ್ರು. ಆ ಕಾಮನ್ ಸೆನ್ಸ್ ನಿಜವಾಗಿಯೂ ಕೂಡ ಜೈಲಿನಲ್ಲಿ 4,000 ವಿಚಾರಣಾಧೀನ ಕೈದಿಗಳಲ್ಲಿ ಪರ್ಟಿಕ್ಯುಲರ್ ಆಗಿ ರೌಡಿ ಶೀಟರ್ಗಳೇ ಸಿಕ್ರಾ ಅನ್ನೋದು. ಸೊ ಈ ರೌಡಿ ಶೀಟರ್ಗಳು ಯಾಕೆ ಇಷ್ಟೊಂದು ಹತ್ತಿರವಾದರು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನ ಅವ್ರ ಆಚೆ ಬಂದಾಗ ಗೊತ್ತಾಗುತ್ತೆ. ಬಟ್ ಈಗ ಯಾವೆಲ್ಲ FIRಗಳು ದಾಖಲಾಗಿದೆ ಮತ್ತು ಎಲ್ಲಿ ದಾಖಲಾಗಿದೆ ಪ್ರಕಾಶ್? ಪ್ರಮುಖವಾಗಿ ಜೈಲಿನಲ್ಲಿ ರಾಜಾತಿಥ್ಯವನ್ನ ಕೊಡುವಂತಹ ವಿಚಾರದಲ್ಲಿ ಅಲ್ಲಿಂದ ಬಿಡುಗಡೆ ಆಗಿರುವಂತಹ ಒಂದಿಷ್ಟು ಫೋಟೋಗಳು, ಅದು ಒಂದು ರೀತಿಯಲ್ಲಿ ಇಲಾಖೆಗೆ ತೀವ್ರ ಮುಜುಗರವನ್ನು ಕೂಡ ಉಂಟು ಮಾಡಿರುವಂಥದ್ದು. ಜೊತೆಗೆ ರಾಜ್ಯಾತಿಥ್ಯ, ಅದರ ಜೊತೆಗೆ ಅವರಿಗೆ ಒಂದು ರೀತಿಯ ಎಲ್ಲ ಸೌಕರ್ಯಗಳನ್ನು ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂತಹ ಅಡಿಯಲ್ಲಿ ಪ್ರತ್ಯೇಕವಾಗಿ 3 FIRಗಳು ಕೂಡ ದಾಖಲಾಗಿದ್ವು. ಅದರ ಅಡಿಯಲ್ಲಿ ಈ ಒಂದು ದೂರನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಜೈಲಾಧಿಕಾರಿಯಿಂದ, ಅಂದರೆ ತನಿಖಾಧಿಕಾರಿಯಿಂದ. ಇವತ್ತು ನಟ ದರ್ಶನ್ ಅವರ ವಿಚಾರಣೆ ಕೂಡ ನಡೆಯಲಿದೆ. ಅದಕ್ಕಾಗಿ ಬೆಂಗಳೂರಿಂದ ಬಳ್ಳಾರಿಗೆ ಹೋಗಿ ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಪ್ರಮುಖವಾಗಿ ಕೊಲೆ ಆರೋಪಿ ಈ ಒಂದು ಪ್ರಕರಣದಲ್ಲಿ ಬೇಕರಿ ರಘು ಜೊತೆ ಬೆಡ್ನ ಮೇಲೆ ಕುಳಿತುಕೊಂಡು ಮಾತನಾಡ್ಕೊಂತ ಕುಳಿತಿದ್ರು. ಆ ಫೋಟೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ ನಂತರ ಪ್ರತ್ಯೇಕ FIRಗಳು ಕೂಡ ದಾಖಲಾಗಿದ್ವು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಾತುಕತೆ ಆಗ್ತಾ ಇತ್ತು, ಜೊತೆಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಳ್ಳಲಾಗಿತ್ತು. ಕೇವಲ ಬೆಡ್ಗಳನ್ನು ಮಾತ್ರ ಅಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿರಲಿಲ್ಲ, ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ಗಳು ಕೂಡ ನಡೀತಾ ಇತ್ತು. ಎಲ್ಲ ರೀತಿಯ ರಾಜ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ನೀಡಲಾಗಿತ್ತು ಜೈಲಾಧಿಕಾರಿಗಳೇ. ಸೊ ಅದು ಎಲ್ಲಿಂದ ಬರ್ತಾ ಇತ್ತು, ಯಾರು ಆ ಒಂದು ಫೆಸಿಲಿಟೀಸ್ಗಳನ್ನು ಕೊಡ್ತಾ ಇದ್ರು, ಜೈಲಿನ ಆ ವಾರ್ಡನ್ಗಳೇ ಕೊಡ್ತಾ ಇದ್ರ ಅಥವಾ ಪ್ರತ್ಯೇಕವಾಗಿ ಮೇಲಾಧಿಕಾರಿಗಳ ಸೂಚನೆ ಇತ್ತಾ, ಇದೆಲ್ಲದರ ಬಗ್ಗೆ ಕೂಡ ತನಿಖಾಧಿಕಾರಿ ಇವತ್ತು ತನಿಖೆಯನ್ನು ನಡೆಸಲಿದ್ದಾರೆ. ಆದರೆ ಇದಕ್ಕೆ ಪ್ರತ್ಯೇಕವಾಗಿರುವಂತಹ ಒಂದು FIR ಅಂತ ಏನು ರಿಜಿಸ್ಟರ್ ಆಗಿಲ್ಲ. ಆದರೆ ಈ ಒಂದು ಜೈಲಿನ ನಿಯಮಗಳನ್ನು ಉಲ್ಲಂಘನೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 FIRಗಳು ಏನು ದಾಖಲಾಗಿದ್ವು, ಅದರ ಅಡಿಯಲ್ಲೇ ಇದರ ತನಿಖೆ ಕೂಡ ಆಗುತ್ತೆ. ಇದೆಲ್ಲ ವಿಚಾರಗಳನ್ನು ನೇರವಾಗಿ ದರ್ಶನ್ ಅವರಿಂದ ಮಾಹಿತಿಯನ್ನು ಕೂಡ ಪಡೆಯಲಿದ್ದಾರೆ. ಅದಾಗಿಯೂ ಮತ್ತೆ ಬೇಕರಿ ರಘು ಜೊತೆ ಕೂಡ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನಗಳಾಗುತ್ತೆ. ದರ್ಶನ್ ಅವರ ಜೊತೆ ಒಡನಾಟ ಹೇಗಿತ್ತು ಜೈಲಿನಲ್ಲಿ, ಯಾವುದೆಲ್ಲ ಪೊಲೀಸ್ ಅಧಿಕಾರಿಗಳು ಅಂದರೆ ಅಲ್ಲಿ ಇದ್ದಂಥ ವಾರ್ಡನ್ಗಳು ಅಥವಾ ಸೂಪರ್ಡೆಂಟ್ಗಳು ಅವರು ನಿಗಾವನ್ನು ವಹಿಸ್ತಾ ಇದ್ರಾ ಇಲ್ವಾ, ಭೇಟಿಗೆ ಬಂದಂಥವ್ರು ಯಾವುದೆಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಡ್ತಾ ಇದ್ರು, ಏನೆಲ್ಲ ತರ್ತಾ ಇದ್ರು, ಅದೆಲ್ಲದರ ಬಗ್ಗೆ ಕೂಡ ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಈಗ 1 to 1 ಆಗಿ ನೇರವಾಗಿ ದರ್ಶನ್ ಅವರ ಜೊತೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗ ತನಿಖಾಧಿಕಾರಿ ಕೂಡ ಸಜ್ಜಾಗಿದ್ದಾರೆ. ಬಳ್ಳಾರಿಗೆ ಹೋಗೋರಿದ್ದಾರೆ ಅರುಣ್ ಬಡಿಗೇರ್. ಓಕೆ ಪ್ರಕಾಶ್ ಜಿ ರಾಂಪುರ್, ಈ ವಿಚಾರದಲ್ಲಿ ಈಗ ಕೇವಲ ದರ್ಶನ್ ಅವರನ್ನ ಮಾತ್ರ ವಿಚಾರಣೆ ಮಾಡ್ತಾರಾ? ಯಾಕೆ ಆ ವಿಲ್ಸನ್ ಗಾರ್ಡನ್ ನಾಗ ರೌಡಿ ಶೀಟರ್ನ ವಿಚಾರಣೆ ಮಾಡಲ್ವಾ? ಅಕುಳ್ಳ ಸೀನಾ ಅಲ್ಲಿ ಶಿಕ್ಷೆ ಅನುಭವಿಸ್ತಾ ಇರುವಂತ ವ್ಯಕ್ತಿ ಹೇಗೆ ಇವರ ಬ್ಯಾರಕ್ಗಳ ಬಳಿ ಬಂದು ಕೂತ್ಕೊಂಡ, ಇವ್ರನ್ನ ಯಾರನ್ನು ವಿಚಾರಣೆ ಮಾಡೋದಿಲ್ವಾ? ಅಥವಾ ಆ ಬೇಕರಿ ರಘು ರೌಡಿ ಶೀಟರ್ ಅವ್ರನ್ನು ಕೂಡ ವಿಚಾರಣೆ ಮಾಡೋದಿಲ್ವಾ? ಸದ್ಯಕ್ಕೆ ಆ ಫೋಟೋದಲ್ಲಿ ಯಾರೆಲ್ಲ ಆರೋಪಿಗಳಿದ್ರು ಅವರನ್ನ ಕೂಡ ಈಗ ಜೈಲಿನ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ಸಹಜವಾಗಿ ಒಂದಿಷ್ಟು ಸಮಜಾಯಿಷಿಯನ್ನ ಕೊಡುವಂತಹ ಪ್ರಯತ್ನಗಳಾಗಿದ್ದಾವೆ. ಆದರೆ ಏನು ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ, ಏನು ಉತ್ತರವನ್ನ ಕೊಟ್ಟಿದ್ದಾರೆ, ಅದು
ತನಿಖಾಧಿಕಾರಿಗಳು ಅಥವಾ ಜೈಲಿನ ಅಧಿಕಾರಿಗಳು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಬಹುಶಃ ಆ ಜೈಲಿನಲ್ಲಿ ಕೊಡ್ತಾ ಇರುವಂತಹ ವ್ಯವಸ್ಥೆಗಳು, ಅಧಿಕಾರಿಗಳ ಕರ್ತವ್ಯ ಲೋಪ ಕೂಡ ಎದ್ದು ಕಾಣಿಸ್ತಾ ಇತ್ತು. ಅದು ಮಾಧ್ಯಮಗಳಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಅದರ ಸ್ವರೂಪ ಕೂಡ ಬೇರೆದೇ ರೀತಿಯಲ್ಲಿ ಪಡೆಯಿತು. ಅಲ್ಲಿ ಕರ್ತವ್ಯ ಲೋಪ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದಕ್ಕೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಲೆದಂಡ ಕೂಡ ಆಗಿದೆ. ಆದ್ರೆ ಯಾವಾಗ ಈ ಫೋಟೋಗಳು ವೈರಲ್ ಆದವು ತಕ್ಷಣಕ್ಕೆ ಆ ಫೋಟೋದಲ್ಲಿ ಕಾಣಿಸ್ಕೊಂಡಂತವರನ್ನ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ, ವಿವರಣೆಯನ್ನ ಕೂಡ ಪಡೆಯಲಾಗಿದೆ. ಆಗ ಒಂದಿಷ್ಟು ತಪ್ಪುಗಳನ್ನ ಒಪ್ಪಿಕೊಂಡಿದ್ದಾರೆ. ಸೊ ಆದ್ರೆ ಅವು ಮಾಧ್ಯಮಗಳ ಮುಂದೆ ಬಹಿರಂಗ ಪಡಿಸೋದಕ್ಕೆ ಇಲಾಖೆಯ ಅಧಿಕಾರಿಗಳು ಕೂಡ ಮುಂದೆ ಬರ್ತಾ ಇಲ್ಲ. ಈಗಾಗಲೇ ಆ ಫೋಟೋದಲ್ಲಿ ಇದ್ದಂಥವರನ್ನ ಕೂಡ ಅಧಿಕಾರಿಗಳು ಒಂದಿಷ್ಟು ಕಠಿಣ ಕ್ರಮಗಳಿಗೂ ಕೂಡ ಮುಂದಾಗಿದ್ದಾರೆ. ಇನ್ನು ಮುಂದೆ ಅಲ್ಲಿ ಯಾವುದೆಲ್ಲ ವ್ಯವಸ್ಥೆಗಳು ಸಿಗ್ತಾ ಇತ್ತು ಅವುಗಳಿಗೆ ಬ್ರೇಕ್ ಹಾಕೋದಕ್ಕೂ ಕೂಡ ಮೇಲಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.